ಇವತ್ತು ನಮ್ಮ ಮನೆಯಿಂದ ಸಡನ್ನ ಕಾಲು. ಫ್ರೈಡೇ ಆಗಿದ್ದರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಮೈಸೂರಿಗೆ. ಸರಿ ಏನಪ್ಪ ಸಡನ್ನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಬರೋಕ್ಕಾಗಲ್ಲ, ತುಂಬ ಕೆಲಸ ಇದೆ ಅಂತ ಹೇಳಿದ್ರು. ಇಲ್ಲ ನೀನು ಬರಲೇಬೇಕು ಅಂದರು. ಸರಿ ಅವ್ರಿಗೆ ಬೇಜಾರು ಮಾಡೋದು ಬೇಡ, ಎಲ್ಲರೂ ಹೊರಟಿದ್ದಾರೆ, ನಾನೊಬ್ಬ ಇಲ್ಲ ಅನ್ನೋರು ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ನಾನು ಆಫೀಸಿಂದ ಹೊರಟೆ. ಅವ್ರು ಆಲ್ರೆಡಿ ನನ್ನ ಮನೆ ಬಿಟ್ಟು ಅವರು ಮೈಸೂರು ರೋಡಿಗೆ ಬಂದು ವೆಯ್ಟ್ ಮಾಡಿ ಅಂತ ಹೇಳಿದ್ರಿಂದ ಅವ್ರು ಮನೆ ಬಿಟ್ಟಿದ್ರು. ಮೈಸೂರು ರೋಡಿಗೆ ನಾನು ಬಂದು ಕನೆಕ್ಟ್ ಆಗೋದು ಅಂತ ಮಾತಾಗಿತ್ತು. ಸರಿ ಅವ್ರು ಆಲ್ರೆಡಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ಅಲ್ಲಿಂದ ಆಫೀಸಿಂದ ಬಂದಿದ್ದರಿಂದ ನಮ್ಮ ಮನೆಯವ್ರು ಆಲ್ರೆಡಿ ಬಂದು ಟೋಲೆಲ್ಲ ಪಾಸ್ ಮಾಡಿ ವೆಯ್ಟ್ ಮಾಡ್ತಿರೋದ್ರಿಂದ ಅವ್ರನ್ನ ಬಂದು ಪಿಕಪ್ ಮಾಡಿಕೊಂಡು ಸರಿ ಹೋಗೋಣ ಮೈಸೂರು ಕಡೆ ಅಂತ ಬಂದ್ವಿ. ನೋಡಿ ನಮ್ಮ ಫ್ಯಾಮಿಲಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿತ್ತು. ಬಂದೆ, ಸೀದಾ ಪಿಕಪ್ ಮಾಡಿಕೊಂಡೆ. 2 ಗಾಡೀಲಿ ಹೊರಟಿದ್ವಿ. ಇಬ್ಬರು ಹೊರಟಿ ಮೈಸೂರು ಒಂದು 7:30 ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ. ಅಪ್ರಾಕ್ಸಿಮೇಟ್ಲಿ ನಾವು ಅಂದ್ಕೊಂಡಿದ್ದ ಟೈಮ್ಗೆ ನಾವು ರೀಚ್ ಆದ್ವಿ. ಯಾಕಂದರೆ ಹೈವೇ ಅಂತೂ ಸೂಪರ್ ಆಗಿದೆ, ಎಕ್ಸ್ಪ್ರೆಸ್ ವೇ ಅಂತೂ ಗೊತ್ತಲ್ಲ, ಸೂಪರಾಗಿರುತ್ತೆ. ನೆಕ್ಸ್ಟ್ ಮೈಸೂರಿಗೆ ಬಂದು ಬೆಟ್ಟ ಹತ್ತಾ ಇದ್ವಿ. ಈ ಮೈಸೂರಿಗೆ ಬಂದಾಗ ಈ ಬೆಟ್ಟ ಹತ್ತೋ ಫೀಲೇ ಒಂಥರ ಸಖತ್ ಮಜಾ. ಯಾಕಂದರೆ ಮೈಸೂರು ಕೊಡೋ ಫೀಲೇ ಬೇರೆ. ಸರಿ ಓಕೆ ಆಯಿತು ಅಂತ ಮುಂದೆ ಬರ್ತಾ ಬರ್ತಾ ನೋಡ್ತೀವಿ ಒಂದು ಯಾವುದೋ ಕೇರಳ ಗಾಡಿ ಬಸ್ಸು. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಅಲಿ ಖಮಿನೇನಿ, ಇರಾನ್ನ ನಾಯಕ, ಅವ್ರದ್ದು ಫೋಟೋನ ಇಲ್ಲಿ ಇಂಡಿಯಾಲಿ ಹಾಕೊಂಡು ಮೆರೆಸ್ತಾವ್ರೆ. ಸರಿ ಓಕೆ ಅಲ್ಲಿಂದ ಮುಂದೆ ಬಂದು ಮೈಸೂರ್ದು ಲೈಟಿಂಗ್ಸ್ ವ್ಯೂ ನೋಡಿಕೊಂಡು ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಆ ವ್ಯೂ ನೋಡಿದ್ರೆ ಸೂಪರು, ಈ ವ್ಯೂ ನೋಡಿದ್ರೆ ಏನು ಹೇಳೋದು ಹೇಳಿ, ನಮ್ಮ ಜನಕ್ಕಂತೂ ಬುದ್ಧಿ ಬರೋಲ್ಲ. ಸರಿ ಅಲ್ಲಿಂದ ಮೇಲ್ ಬಂದು ಮೆಟ್ಲು ಹೊತ್ಕೊಂಡು ದೇವ್ರ ಸ್ಮರಣೆ ಮಾಡ್ತಾ RCB ಮ್ಯಾಚ್ ನಡೀತಾ ಇತ್ತು. RCB ಮ್ಯಾಚ್ ನೋಡಿಕೊಂಡು ಏನಪ್ಪ ಆಗ್ತೀವಿ ಅಂತ ನೋಡಿದ್ರೆ ನಮ್ಮೂರು 1 ವಿಕೆಟು ತೆಗ್ದಿಲ್ಲ. ದೇವರೇ ಅಂತ ಚಾಮುಂಡಮ್ಮನಲ್ಲಿ ಬೇಡ್ಕೊಂಡು, ಚಾಮುಂಡಮ್ಮ ಇವತ್ತು ಏನೇ ಆಗಲಿ ನಮ್ಮ RCB ವಿನ್ ಆಗಲೇಬೇಕು, ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋದು ಲಾಸ್ಟ್ ಮ್ಯಾಚು. ಸರಿ ಓಕೆ ಅಂದ್ಕೊಂಡು ಕ್ಯೂವಲ್ಲೂ ನಿಂತ್ಕೊಂಡು ಮ್ಯಾಚ್ ನೋಡ್ಕೊಂಡೇ ಬಂದ್ವಿ. ಬಂದು ಇಲ್ಲಿ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಬಿಟ್ಟು ವರ್ಕ್ ಫ್ರಮ್ ಟೆಂಪಲ್ ಯಾವುದೋ ಹುಡುಗಿ. ಇಂಡಿಯಾ ಫುಲ್ ಮುಂದುವರೆದಿದೆ ಫ್ರೆಂಡ್ಸ್. ಸರಿ ಚಾಮುಂಡಮ್ಮಂಗೆ ಇನ್ನೊಂದ್ಸಲ ಕೈ ಮುಕ್ಕೊಂಡು ಆಚೆ ಬಂದು ಪಾರ್ಕಿಂಗಲ್ಲಿ ನಿಂತ್ಕೊಂಡ್ರೆ ಮೈಸೂರಲ್ಲೂ ಟ್ರಾಫಿಕಾ ಅಂತ ಅಂದ್ಕೊಂಡೆ. ಬಟ್ ಐ ಆಮ್ ರಾಂಗ್. ಮೈಸೂರಲ್ಲಿ ಟ್ರಾಫಿಕ್ಕು ಅದು ವೀಕ್ ಡೇಯಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಸರಿ ನಾವು ಒಳ್ಳೆ ಕನ್ನಡ ಸಾಂಗ್ಸ್ಗಳು ಕೇಳಿಕೊಂಡು ಪ್ಲಸ್ ಊಟಕ್ಕೆ ಎಲ್ಲಿಗೆ ಹೋಗೋದು ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಊಟಕ್ಕೆ ಎಲ್ಲಾದರೂ ಹೋಗ್ಲೇಬೇಕು ಚೆನ್ನಾಗಿರೋ ಕಡೆ ಅಂದ್ಕೊಂಡು ಬಂದ್ವಿ. ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗೋಣ ಅಂದ್ಕೊಂಡ್ವಿ. ಪೂಜಾರಿ ಫಿಶ್ ಲ್ಯಾಂಡ್ಗೆ ತುಂಬ ಸಲ ಹೋಗ್ಬಿಟ್ಟಿದ್ದೀವಿ. ಸರಿ ಪೂಜಾರಿ ಫಿಶ್ ಲ್ಯಾಂಡು ಬಿಟ್ಟು ಯಾವುದಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು RR ಹೋಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಹೋಟೆಲ್ RRR. ಆದರೂ ನಮ್ಮ ಮನೆಯವರು ಹೋಟೆಲ್ RRR ಬೇಡ, ಅದಕ್ಕೂ ಹೋಗಿದ್ದೀವಿ ಅಂತ ಇದ್ರು. ಬಟ್ ಮೈಸೂರಲ್ಲಿ 10 ಗಂಟೆಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸೂ ಬಂದಾಗ್ತಿರುತ್ತೆ, ಬೆಂಗಳೂರು ಥರ ಇರಲ್ಲ. ಆಯಿತು ಸರಿ ಮೈಸೂರೆಲ್ಲ ಒಂದು ರೌಂಡ್ ಹಾಕೋಣ ಅಂದ್ಕೊಂಡು ಫಸ್ಟು ಮೈಸೂರೆಲ್ಲ ಒಂದು ರೌಂಡ್ ಹಾಕಿದ್ವಿ. ಮೈನ್ ರೋಡ್ಸ್ ಏನಿದೆ ಅದನ್ನೆಲ್ಲ ರೌಂಡ್ ಹಾಕ್ಕೊಂಡು ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಈ ಮೈಸೂರು ಇದೆಯಲ್ಲ, ಮೈಸೂರು ಫೀಲ್ ಸೂಪರ್ ರೀ, ಒಂಥರ ಮಜಾ. ಹೋಟೆಲ್ RRRಗೆ ಬಂದ್ವಿ. ಕೊನೆಗೆ ಹೋಟೆಲ್ RRRಗೆ ಬಂದು ಬಿರಿಯಾನಿ ಕೇಳಿದ್ರೆ ಬಿರಿಯಾನಿ ಖಾಲಿ ಅಂದ. ಅಪ್ಪ ಏನ ಮಾಡಿ ಕೊಡು ಗುರು, ಹೊಟ್ಟೆ ಇಸ್ತಾ ಇದ್ದೋ ಅಂದ್ವಿ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಒಂದು 4-5 ಬಿರಿಯಾನಿ ಕೊಟ್ಟ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ತಿಂದರೆ ಬಿರಿಯಾನಿ ಚೆನ್ನಾಗೇ ಇರಲಿಲ್ಲ. ಮೂಡ್ ಇಲ್ಲ ಅಂದ್ಕೊಂಡು ಸರಿ ಕಾರ್ನರ್ ಹೌಸ್, ಕುವೆಂಪುನಗರ್ ಕಾರ್ನರ್ ಹೌಸಿಗೆ ಬಂದ್ವಿ. ಕಾರ್ನರ್ ಹೌಸಿಗೆ ಬಂದು ಐಸ್ ಕ್ರೀಮ್ಸ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ನಾವು ಮಾಡಿದ ಕೆಲಸ RCB ಮ್ಯಾಚ್. ಯಾಕಂದರೆ ನಮ್ಮದು RCBನವ್ರದ್ದು ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚು. ಆಮೇಲೆ GTML ಆಡ್ತಾಯಿದ್ರು. ಈ ಮ್ಯಾಚ್ ನಮಗೆ ಗೆಲ್ಲೋದು ತುಂಬ ಕ್ರೂಷಿಯಲ್ ಇತ್ತು. ಯಾಕಂದರೆ ನಮ್ಮ RCB ಅಭಿಮಾನಿಗಳು ಬೇಜಾರಾಗಬಾರ್ದಲ್ಲ, ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತ್ಬಿಟ್ರೆ ಆಮೇಲೆ ಸೋಲೋದು ಚಾನ್ಸೇ ಇಲ್ಲ ಬಿಡಿ, ಈ ಸಲ ಕಪ್ ಹೊಡಿಯೋದು ನಾವೇ. ಸೊ ಹಂಗೆ ಮ್ಯಾಚ್ ನೋಡಿಕೊಂಡು ಸರಿ ಆಯಿತು ಅಂಥೇಳಿ ಮ್ಯಾಚ್ ವಿನ್ನಿಂಗ್ ಆಗಿದ್ದನ್ನ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬರೋ ಅಷ್ಟರಲ್ಲಿ ನಮ್ಮ ಏರಿಯಾ ಬಾಯ್ಸ್ ಆಲ್ರೆಡಿ ಚಿತ್ತಾಗಿ ನೋಡಿ 3 ಹೆಂಗೆ ಹೋಗ್ತಾ ಇದ್ದಾರೆ. ನಾವು ಮನೆಗೆ ಹೋಗಿ ದಬಾಕೊಂಡ್ವಿ. ಬಾಯ್.